ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರತಕ್ಕಂತ ದರ್ಶನ್ ಅವರನ್ನ ಇವತ್ತು ಅವರ ಪತ್ನಿ ಭೇಟಿ ಮಾಡೋದಕ್ಕೆ ಅಂತ ಜೈಲಿಗೆ ಬಂದಿದ್ದಾರೆ. ಪತಿಯನ್ನ ನೋಡೋದಕ್ಕೆ ಅಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ರು ಇವತ್ತು ಪರಪ್ಪನ ಅಗ್ರಹಾರಕ್ಕೆ. ಆದರೆ ಪತಿಯ ಭೇಟಿ ಆಗಿಲ್ಲ, ಹಾಗಾಗಿ ಅವರು ವಾಪಸ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಕಾರಿಂದ ಕೆಳಗಡೆ ಇಳಿಲೇ ಇಲ್ವಂತೆ, ವಾಪಸ್ ಹೋಗಿದ್ದಾರೆ. ವಿಜಯಲಕ್ಷ್ಮಿ ಅವರ ಪುತ್ರ ವಿನೀಶ್ ಇಬ್ಬರು ಕೂಡ ಇವತ್ತು ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ ಬಂದಿದ್ರು. ಮತ್ತು ರಜಾ ದಿನಗಳನ್ನು ಬಿಟ್ಟು ಬೇರೆ ದಿನಗಳಲ್ಲಿ ಭೇಟಿಗೆ ಅವಕಾಶ ಮಾಡಿಕೊಡ್ತಾರೆ. ಕುಟುಂಬಸ್ಥರು, ಸ್ನೇಹಿತರು ಅಥವಾ ವಕೀಲರು ಬಂದರೆ ಮಾಡಿಕೊಡ್ತಾರೆ. ಬಟ್ ಯಾಕೆ ಮಾಡಿಕೊಟ್ಟಿಲ್ಲ ಗೊತ್ತಿಲ್ಲ, ಭೇಟಿ ಆಗಿಲ್ವಂತೆ. ಅವರು ಕಾರಿಂದ ಕೆಳಗಡೆ ಇಳಿದೇ ಇಲ್ಲ. ಸೊ ಹಾಗಾಗಿ ವಾಪಸ್ ಹೋಗಿದ್ದಾರೆ ಅವರು ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸೊ ದರ್ಶನ್ ಅವರನ್ನು ಭೇಟಿ ಮಾಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿರ್ತಾರೆ. ಬಟ್ಟೆ ಗಿಟ್ಟೆ ಕೊಡೋದು ಅಥವಾ ಊಟ ಕೊಡೋದು, ಇದೇನಾದರೂ ತೊಗೊಂಡು ಬರೋದು, ಈ ಥರ ಏನಾದರೂ ಮಾಡಿರ್ತಾರೆ. ಬಟ್ ಯಾಕೆ ಅವ್ರಿಗೆ ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ನಿನ್ನೆ ಆದರೆ ಭಾನುವಾರ ಸರ್ಕಾರಿ ರಜಾ ದಿನ, ಮೊನ್ನೆ ಶನಿವಾರ, ಅವತ್ತೂ ಕೂಡ ಸರ್ಕಾರಿ ರಜಾ ದಿನ, 4th ಸ್ಯಾಟರ್ಡೆ. ಹಾಗಾಗಿ ಇವತ್ತು ಕೊಡಬೇಕು ಪರ್ಮಿಷನ್. ರೂಲ್ಸ್ ಇರೋದೇ ಹಾಗೆ, ಸರ್ಕಾರಿ ರಜಾ ದಿನಗಳನ್ನು ಹೊರತುಪಡಿಸಿ ಬೇರೆ ದಿವಸದಲ್ಲಿ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಬಟ್ ಕೊಟ್ಟಿಲ್ಲ ಅಂತ ಅನಿಸುತ್ತೆ, ಹಾಗಾಗಿ ಅವರು ವಾಪಸ್ ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಈಗ ಸಾಮಾನ್ಯ ಸರ್ಕಾರಿ ರಜಾ ದಿನಗಳನ್ನ ಬಿಟ್ಟು ಬೇರೆ ದಿನಗಳಲ್ಲಿ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಬಟ್ ಇವತ್ತು ಯಾಕೆ ವಿಜಯಲಕ್ಷ್ಮಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಏನಾದರೂ ಗೊತ್ತಾಯ್ತಾ? ಅರವಿಂದ್, ಖಂಡಿತವಾಗೂ ಏನು ವಿಜಯಲಕ್ಷ್ಮಿ ದರ್ಶನನ ನೋಡೋದಕ್ಕೆ ಪರಪ್ಪನಗರ ಜೈಲು ಬಳಿ ಬಂದಿದ್ರು. ಸುಮಾರು ಕಿಯಾ ಕಾರ್, ಬ್ಲ್ಯಾಕ್ ಕಲರ್ ಕಾರ್ನಲ್ಲಿ ಬಂದಂಥ ವಿಜಯಲಕ್ಷ್ಮಿ ಮತ್ತು ಮಗ ಸುಮಾರು 10-15 ನಿಮಿಷ ಕಾರಲ್ಲೇ ವೆಯ್ಟ್ ಮಾಡಿದ್ರು. ಅಂದರೆ ಸಂಪೂರ್ಣವಾಗಿ ಯಾರೇ ಬಂದರೂ ಸಹ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಬರಬೇಕು. ಒಬ್ಬರಿಗೆ ಒಂದು ಕೈದಿಯನ್ನು ಭೇಟಿ ಮಾಡಬೇಕಾದ್ರೆ 3 ಜನಕ್ಕೆ ಮಾತ್ರ ಅವಕಾಶ. ವಾರದಲ್ಲಿ ಎರಡು ದಿವಸ ಹೋಗಿ ಭೇಟಿ ಆಗೋದಕ್ಕೆ ಅವಕಾಶ ಕೊಡ್ತದೆ. ಅದ್ರ ಜೊತೆಗೆ ಯಾರಾದರೂ ಅಡ್ವೊಕೇಟ್ಸ್ ಬಂದಾಗ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಆದರೆ ಇವತ್ತು ವಿಜಯಲಕ್ಷ್ಮಿ ಅವರು ಜೈಲು ಬಳಿ ಬಂದಾಗ ಕಾರಿಂದನೂ ಸಹ ಕೆಳಗಡೆ ಇಳಿದಿಲ್ಲ. ಕಾರಿಂದ ನೇರವಾಗಿ, ಅಂದರೆ ಕಾರಲ್ಲೇ ಕುಳಿತಿದ್ದು ಅಲ್ಲಿ ಯಾರಿಗೋ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲೋ ಆಧಾರ್ ಕಾರ್ಡ್ ಜೆರಾಕ್ಸ್ ತರೋದಕ್ಕೆ ತಂದಿಲ್ಲ ಅಂತ ಏನಾದರೂ ವಾಪಸ್ ಹೋಗಿದಾರ ಗೊತ್ತಿಲ್ಲ. ಒಟ್ಟು 15 ನಿಮಿಷ ಅಲ್ಲಿ ಕಾಯ್ಕೊಂಡಿದ್ದು ನಂತರ ವಾಪಸ್ ಬಂದಿದ್ದಾರೆ. ಮತ್ತೆ ವಾಪಸ್ ಜೈಲು ಬಳಿ ಬರ್ಬೋದು ಅಥವಾ ಬೇರೆ ಯಾರನ್ನ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅಲ್ಲೇನಾದರೂ VIP ಎಂಟ್ರಿಗೆ ಏನಾದರೂ ಪ್ರಯತ್ನ ಪಡ್ತಾವ್ರ, ಅದ್ರ ಬಗ್ಗೆಯೂ ಸಹ ಇನ್ನೂ ಗೊತ್ತಾಗಬೇಕಾಗಿರುತ್ತದೆ. ಈಗಾಗಲೇ ಒಟ್ಟಿನಲ್ಲಿ ಸಾಕಷ್ಟು 15 ನಿಮಿಷ ಜೈಲು ಬಳಿ ಕಾರ್ನಲ್ಲೇ ಕುಳಿತಿದ್ದು ಇಬ್ಬರು ಸಹ ವಾಪಸ್ ಹೋಗಿದ್ದಾರೆ. ಮತ್ತು ಜೊತೆಗೆ ಆದಷ್ಟು ಅಂದರೆ ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಬರೋಕ್ಕೆ ಹೋಗಿದ್ದಾರಾ ಅಥವಾ ಬೇರೆ ಯಾರಿಗಾದ್ರೂ ಮಾತಾಡಿ ನಂತರ ಅಲ್ಲಿ ಬರ್ತಾರ ಗೊತ್ತಿಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಜೈಲು ಬಳಿ ಈಗ ಯಾವುದೇ ಮೊಬೈಲ್ ಕಾಂಟ್ಯಾಕ್ಟ್ ಇಲ್ಲ, ಫೋನ್ ಸಹ ಹೋಗ್ತಿಲ್ಲ. ಹಾಗಾಗಿ 1 ಕಿಲೋಮೀಟರ್ ಆಚೆ ಬಂದು ಯಾರಿಗಾದ್ರೂ ಫೋನ್ನಲ್ಲಿ ಮಾತನಾಡಿ ನಂತರ ಜೈಲಿಗೆ ಬರ್ತಾರಾ ಅನ್ನೋದು ಕಾದು ನೋಡ್ಬೇಕಾಗಿರುತ್ತದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಅಂಬರೀಷ್. ಮತ್ತೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಏನೋ ಪ್ರಾಬ್ಲಮ್ಸ್ ಆಗಿರುತ್ತೆ, ಹಾಗಾಗಿ ಭೇಟಿ ಮಾಡೋದಕ್ಕಾಗಿಲ್ಲ. ಅದರ್ವೈಸ್ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಕ್ಕೆ ಬರಲ್ಲ, ಕೊಟ್ಟೇ ಕೊಡ್ತಾರೆ ಪೊಲೀಸರು. ಬಟ್ ಏನೋ ಬೇರೆ ಪ್ರಾಬ್ಲಮ್ ಏನೋ ಆಗಿರಬೇಕು ಅಥವಾ ಮತ್ತೆ ವಾಪಸ್ ಬರಬಹುದು.